ದರ್ಶನ್ಗೆ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗುವುದರಲ್ಲಿ ಯಾರಿಗೂ ಕಾನೂನು ಗೊತ್ತಿರತಕ್ಕಂಥ ಯಾರಿಗೂ ಕೂಡ ಅನುಮಾನ ಅಂತೂ ಇರಲಿಲ್ಲ. ಏನೋ ದರ್ಶನ ಬಿಟ್ಟುಬಿಡ್ತಾರೆ, ಇವತ್ತಿಗೆ ಆಚೆ ಕಳಿಸ್ಬಿಡ್ತಾರೆ, ಬೇಲ್ ಆಗಿಬಿಡುತ್ತೆ, ಆರಾಮಾಗಿ ಓಡಾಡ್ಕೊಂಡಿರಬಹುದು ಅಂತ ಈ ಕೇಸನ್ನು ಬಲ್ಲಂತಹ ಯಾವುದೇ ವ್ಯಕ್ತಿ ಕೂಡ ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಲ್ಲ, ದರ್ಶನ್ ಒಳಗಡೆ ಮತ್ತೆ ಇರಲೇಬೇಕಾಗುತ್ತೆ ಅಂತ ಗೊತ್ತಿತ್ತು. ಅದೇ ಪ್ರಕಾರ ಇವತ್ತು ತುಮಕೂರಿಂದ ಮತ್ತು ಪರಪನಗ್ರಹಾರದಿಂದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನ ಆರೋಪಿಗಳನ್ನು ನ್ಯಾಯಾಲಯದ ಮುಂದೆ ಅಂತ ಹೇಳಿದ್ರೆ ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ವಿಡಿಯೋ ಕಾನ್ಫರೆನ್ಸಲ್ಲಿ ಇರ್ತಾರೆ, ಅವರ ಜೈಲಲ್ಲೇ ಇರ್ತಾರೆ. ಜೈಲಿಂದ ಇಲ್ಲಿ ಕರ್ಕೊಂಡು ಬಾ, ಇಲ್ಲಿಂದ ಮತ್ತೆ ಅಲ್ಲಿ ಕರ್ಕೊಂಡು ಹೋಗಿ ಏನಿರಲ್ಲ, ಅಲ್ಲಿಂದನೇ ಅಟೆಂಡ್ ಆಗ್ತಾರೆ ಅವರು. ಅಟೆಂಡ್ ಆದಮೇಲೆ ಇಲ್ಲಪ್ಪ, ನೀವು ಆಗಸ್ಟ್ 1ರವರೆಗೂ ಕೂಡ ನ್ಯಾಯಾಂಗ ಬಂಧನದಲ್ಲೇ ಇರಬೇಕು, ನೀವು ಅಲ್ಲೇ ಇರಿ ಅಂಥೇಳಿ ಕೋರ್ಟ್ ಒಂದು ಕಡೆ ಆದೇಶವನ್ನು ಮಾಡುತ್ತೆ. ಅದಕ್ಕೆ ಕಾರಣ ಕೂಡ ಇದೆ. ಸುಮ್ಮನೆ ಕೋರ್ಟೇ ಆ ಥರ ಆರ್ಡ್ರ್ ಮಾಡಿಬಿಡಲ್ಲ. ಅದಕ್ಕೆ ಪೂರಕವಾಗಿ ಒಂದು ರಿಮೈಂಡ್ ಅರ್ಜಿಯನ್ನು ಪೊಲೀಸರು ಹಾಕ್ಕೊಂಡಿರ್ತಾರೆ. ಯಾವ ಕಾರಣಕ್ಕೆ ಇಷ್ಟು ಮನುಷ್ಯರು ಆಚೆ ಬರಬಾರ್ದು, ಜೈಲಿಂದ ಇವರು ಯಾರು ಆಚೆ ಯಾಕೆ ಬರಬಾರ್ದು ಅಂಥೇಳಿ ಅವರೊಂದು ರಿಮೈಂಡ್ ಅರ್ಜಿಯನ್ನು ಹಾಕ್ಕೊಂಡಿರ್ತಾರೆ. ಆ ಪ್ರಕಾರವಾಗಿ ಸ್ವಾಮಿ ದರ್ಶನ್ನು ಈ ಒಂದು ಕೇಸಲ್ಲಿ ಇವರು ಅರ್ಜಿ ಹಾಕ್ಕೊಂಡಿರೋದೇ ತಪ್ಪು, ನನಗೆ ಜೈಲೂಟ ಆಗಲ್ಲ, ನನಗೆ ಸೇರ್ತಾ ಇಲ್ಲ, ಫುಡ್ ಪಾಯ್ಸನ್ ಆಗಿಬಿಟ್ಟಿದೆ, ಈ ಥರ ಮಾತಾಡೋಕ್ಕೆ ಬರಲ್ಲ ಸ್ವಾಮಿ. ಒಂದು ವೇಳೆ ಈ ಥರ ಮಾತಾಡೋದಾದರೆ ಮೊದಲು ಇವರು ಅರ್ಜಿಯನ್ನು ಹಾಕ್ಕೋಬೇಕಾಗಿದ್ದು SP ಅಥವಾ IG ಗೆ ಅರ್ಜಿ ಹಾಕ್ಕೋಬೇಕು ಸ್ವಾಮಿ. ಡೈರೆಕ್ಟಾಗಿ ಬಂದು ಇಲ್ಲಿ ರಿಟ್ಟಲ್ಲೇ ಆ ಥರ ಸಲ್ಲಿಸೋಕ್ಕೆ ಬರಲ್ಲ ಇವ್ರಿಗೆ. ಇವರು ಇಲ್ಲಿ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಹೇಗೆ ಸಲ್ಲಿಸ್ತಾರೆ ಸ್ವಾಮಿ ಇವರು? ಈ ಮನುಷ್ಯನಿಗೆ ಜೈಲಿಗೆ ಹೋಗೋಕ್ಕೆ ಮುಂಚೆ ಆರೋಗ್ಯ ತಪಾಸಣೆ ಮಾಡಿದ್ದೀವಿ ದರ್ಶನ್ಗೆ, ಓಕೆ, ಆರಾಮಾಗಿದ್ದರು, ಸರಿ. ಜೈಲೊಳಗಡೆ ಸಮಸ್ಯೆ ಆಗಿತ್ತಾ? ಫುಡ್ ಪಾಯ್ಸನ್ನು, ಹೊಟ್ಟೆ ನೋವು, ವಾಂತಿ, ಭೇದಿ, ಇನ್ನೊಂದೆಲ್ಲ ಹೇಳ್ತಾ ಇದ್ದೀರಾ? ಇದಕ್ಕೆ ಜೈಲು ಒಳಗಡೆ ವೈದ್ಯರಿದ್ದಾರಲ್ಲ ಸ್ವಾಮಿ, ಅವ್ರನ್ನೂ ಚೆಕ್ ಮಾಡಿಸಿದ್ದೀವಿ ನಾವು. ಈಸ್ ನಾರ್ಮಲ್, ಏನೂ ಸಮಸ್ಯೆ ಇಲ್ಲ ಊಟದಿಂದ. ಫುಡ್ ಪಾಯ್ಸನ್, ನಾನು ಅವತ್ತು ಹೇಳಿದ್ದೆ ಇದನ್ನು, ಫುಡ್ ಪಾಯ್ಸನ್ ಆಗಿರೋದೇ ನಿಜ ಆದರೆ ಒಬ್ಬ ಖೈದಿಗೆ ಅಂಥೇಳಿ ಒಂದು ಸಪ್ರೇಟ್ ಒಲೆ ಹಚ್ಚಿಬಿಟ್ಟು ದರ್ಶನ್ ಟೀಮ್ಗೆ ಅಡುಗೆ ಮಾಡಿಕೊಡಲ್ಲ ಅಲ್ಲಿ, ನಿಜ ಅಲ್ವಾ? ಏನು ದರ್ಶನ ಬಂದಿದ್ದಾರೆ ಅಂತ ಸಪ್ರೇಟಾಗಿ ಅಡುಗೆ ಮಾಡಿಕೊಡ್ತಾರ ಅಲ್ಲಿ? ಇಲ್ಲ. ಎಲ್ಲ ಖೈದಿಗಳಿಗೆ ಏನು ಊಟ ಕೊಡಬಹುದಾಗುತ್ತೋ ಅದನ್ನೇ ಕೊಡಲಿಕ್ಕೆ ಸಾಧ್ಯ. ಎಲ್ರಿಗೂ ಫುಡ್ ಪಾಯ್ಸನ್ ಆಗಬೇಕು? ಆಯಿತು, ಒಂದು ವೇಳೆ ಏನೋ ಆಹಾರ ಒಗ್ಗಲಿಲ್ಲ, ಆರೋಗ್ಯ ಏರುಪೇರಾಯಿತು ಅಂತ ಬಂದರೂ ಕೂಡ ಜೈಲಲ್ಲಿರ್ತಕ್ಕಂಥ ವೈದ್ಯರು ಇದನ್ನು ಸರ್ಟಿಫೈ ಮಾಡಬೇಕಾಗತ್ತೆ, ಪ್ರಮಾಣೀಕರಿಸಬೇಕಾಗತ್ತೆ ಅದನ್ನು. ಹೌದು, ಈ ವ್ಯಕ್ತಿಗೆ ಇಲ್ಲಿನ ಆಹಾರ ತಿಂದು ಆಹಾರದಲ್ಲಿ ಉಂಟಾದಂಥ ತೊಂದರೆಯಿಂದಾಗಿ ಆತನಿಗೆ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ. ಅದು ಆಗಿಲ್ಲ ಸ್ವಾಮಿ. ಜೈಲು ಒಳಗಡೆ ಹೋಗೋಕ್ಕೆ ಮುಂಚೆನೂ ನಾವು ಪರೀಕ್ಷೆ ಮಾಡಿದ್ದೀವಿ, ಜೈಲಿಗೆ ಹೋದ್ಮೇಲೂ ಪರೀಕ್ಷೆ ಮಾಡಿದ್ದೀವಿ, ಏನೂ ಸಮಸ್ಯೆ ಇಲ್ಲ. ಆಯಿತು, ಇದರ ಆಚೆಗೂ ಒಂದು ವೇಳೆ ಈ ದರ್ಶನ್ ಅವ್ರಿಗೆ ಈ ಥರ ಆಹಾರ ಬೇಕು ಅಂತ ಆಗಿದ್ದಿದ್ರೆ ಅದನ್ನು ಇವರು IG ಹತ್ರ ಕೇಳ್ಕೊಳ್ಬೇಕು, SP ಹತ್ರ ಕೇಳಬೇಕಾಗತ್ತೆ ಸ್ವಾಮಿ. ಅದು ಯಾವುದನ್ನು ಮಾಡಿಲ್ಲದ ಕಾರಣ ರಿಟ್ ಅರ್ಜಿ ಇವ್ರಿಗೆ ಕೊಡೋಕ್ಕೆ ಬರಲ್ಲ. ಇದರಲ್ಲಿ ಒಂದು ಗಾಡಿಯನ್ನು ಕದ್ದಿದ್ದಾನೆ ಸ್ವಾಮಿ. A13 ಅನ್ನೋ ವ್ಯಕ್ತಿ ಒಂದು ಗಾಡಿ ಕದ್ದುಬಿಟ್ಟಿದ್ದಾನೆ. ಇದರಲ್ಲಿ ಒಂದು ಗಾಡಿ ಕದ್ದಿರೋ ಕಾರಣದಿಂದಾಗಿ ಇವನು ಗಾಡಿ ಕದ್ದಿದ್ದಾನೆ. ಜೊತೆಗೆ ಸಿಮ್ಮು, ಬೇರೆಯವ್ರ ಹೆಸರಿರ್ತಕ್ಕಂಥ ಸಿಮ್ಮನ್ನು ಈ ಗ್ಯಾಂಗ್ನಲ್ಲಿರ್ತಕ್ಕಂಥವ್ರು ಅನೇಕರು ಬಳಸಿದ್ದಾರೆ. ಯಾಕೆ ಬಳಸಿದ್ರು ಆ ಸಿಮ್ಮನ್ನ? ಈ ಗ್ಯಾಂಗ್ನಲ್ಲಿರ್ತಕ್ಕಂಥವ್ರು ಕರೆಕ್ಟಾಗಿದ್ದರೆ ಇಲ್ಲಿ ಏನಾಗುತ್ತೆ ಅಂದರೆ, ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತ ಒಂದು ಮಾತಿದೆ. ಇಲ್ಲಿ ಮಾತ್ರ ಯಾರಿಂದ ಯಾರು ಕೆಟ್ಟರು ಅಂತಲೇ ಗೊತ್ತಿಲ್ಲ. ದರ್ಶನಿಂದ ಇವ್ರು ಕೆಟ್ಟರ, ಇವರಿಂದ ದರ್ಶನ್ ಕೆಟ್ಟರ ಗೊತ್ತಿಲ್ಲ. ವಿ ಡೋಂಟ್ ನೋ. ಕದ್ದಿರೋ ಗಾಡಿ ಹೆಬ್ಬಗೋಡಿ ಪೊಲೀಸ್ ಠಾಣಾ ಲಿಮಿಟ್ಸ್ನಲ್ಲಿ ಕಳವಾಗಿದ್ದಂಥ ಒಂದು ಡಿಯೋ ಗಾಡಿಯನ್ನು ಈ ಪ್ರಕರಣದ ಆರೋಪಿ ನಂಬರ್ 13 ಬಳಸ್ತಾ ಇದ್ದ ಅಂತ. ಕದ್ದಿರೋ ಮಾಲನ್ನು ದರ್ಶನ್ ಗ್ಯಾಂಗ್ನ ಹುಡುಗರು ಬಳಸ್ತಾರೆ ಅಂದರೆ ಅರ್ಥ ಏನು ರೀ? ಎಷ್ಟು ಒಂಥರ ಕೆಟ್ಟ ಸುದ್ದಿ ಅಲ್ವಾ ಇದು? ಕದ್ದಿರೋ ಗಾಡಿ ಬಳಸೋದು ಪೊಲೀಸರ ಆರೋಪ. ಅದು ಹೆಬ್ಬಗೋಡಿ ಸ್ಟೇಷನ್ ಲಿಮಿಟ್ಸಲ್ಲಿ ಕಳವಾಗಿರೋ ಗಾಡಿ ಸ್ವಾಮಿ. ಆ ಗಾಡಿ ನೀವು ನೋಡಿಸ್ತಾ ಇದ್ದ ಅಂತ. A13 ದೀಪಕ್ ಅಂತಿರ್ಬೇಕು, ಅವನು ಓಡಿಸ್ತಾ ಇದ್ದ ಅಂತ. ಜೊತೆಗೆ ಬೇರೆಯವ್ರ ಹೆಸರು ಸಿಮ್ ತೊಗೊಂಡು ಇವ್ರು ಬಳಸ್ತಾರೆ ಅಂದರೆ ಒಳ್ಳೆ ಕೆಲಸ ಮಾಡೋರು ಯಾರಾದರೂ ಆಗಲಿ ರೀ, 10,000 ರೂಪಾಯಿನ ಗಾಡಿ ಆಗಲಿ, 5,000 ರೂಪಾಯಿನ ಗಾಡಿ ಆಗಲಿ, 8,000 ರೂಪಾಯಿನ ಗಾಡಿ ಆಗಲಿ, ಅವನದು ಅಂತ ತಾನೇ ಓಡಿಸ್ತಾನೆ. ಅವನ ಹೆಸರು ತಾನೇ ರಿಜಿಸ್ಟರ್ ಮಾಡ್ಕೋತಾನೆ ಗಾಡಿನ. ಯೂಸ್ಡ್ ಕಾರ್ ಆಗಲಿ, ಯೂಸ್ಡ್ ಗಾಡಿ ಆದರೂ ರಿಜಿಸ್ಟರ್ ಮಾಡಿಸ್ಕೋತಾನೆ ಅವನ ಹೆಸರಿಗೆ. ಅವನು ಕಂದಾಯ ಕಟ್ತಾನೆ, ಇನ್ಶೂರೆನ್ಸ್ ಮಾಡಿಸ್ತಾನೆ ಅವನು, ನಿಜ ತಾನೆ? ಇಲ್ಲಿ ಯಾವ ಒಂದು ಡಿಯೋ ಬೈಕನ್ನು ಇವನು ಹೆಬ್ಬಗೋಡಿ ಸ್ಟೇಷನ್ ಲಿಮಿಟ್ಸಲ್ಲಿ ಕಳವಾಗಿರ್ತಕ್ಕಂಥ ಗಾಡಿ ಇವನು ಬಳಸ್ತಾ ಇದ್ದ ಅಂತ ರಿಮೈಂಡ್ ಅರ್ಜಿಯಲ್ಲಿ ಹೇಳ್ತಾರೆ. ಇವರಿಂತ ಕೆಲಸ ಮಾಡಿದ್ದಾರೆ ಸ್ವಾಮಿ, ಬಹಳಷ್ಟು ವಿಚಾರಣೆ ಮಾಡಲಿಕ್ಕಿದೆ. ಆ ಗಾಡಿ ಹಿನ್ನೆಲೆ ಪತ್ತೆ ಹಚ್ಚಬೇಕು ನಾವು. ಇಂಥವ್ರನ್ನೇನಾದರೂ ನೀವು ಆಚೆ ಬಿಟ್ಬಿಟ್ರೆ ಈಗ ಇವ್ರ ಜೊತೆಲಿರ್ತಕ್ಕಂಥವ್ರು ಕೆಲವು ಸಂಘಗಳು ಎಲ್ಲ ಸೇರಿಕೊಂಡು ಎವಿಡೆನ್ಸ್ನೇ ನಾಶ ಮಾಡಿಬಿಡ್ತಾರೆ ಇವರು. ಹಾಗಾಗಿ ಇದೆಲ್ಲ ತಪ್ಪಾಗುತ್ತೆ ಸ್ವಾಮಿ. ಸಿಮ್ ಕಾರ್ಡ್ಗಳು ಅಷ್ಟೇ, ಇವ್ರು ಯಾರೂ ಬಳಸ್ತಾ ಇಲ್ಲ. ಯಾರ್ದೋ ಹೆಸರಲ್ಲಿ ಇವ್ರು ತೊಗೊಂಡಿದ್ದಾರಲ್ಲ, ಅವನು ಯಾರು ಅಂತ ಪತ್ತೆ ಹಚ್ಬೇಕು ಸ್ವಾಮಿ. ಇವಾಗ ನಾವು ಸಿಮ್ ಕಾರ್ಡಲ್ಲಿ XYZ ಹೆಸರಲ್ಲಿ ಸಿಮ್ ತೊಗೊಂಡು ABC ಅಥವಾ ಇನ್ಯಾರೋ ಹೆಸರನ್ನು
ಬಳಸ್ತಾ ಇರ್ತಾನೆ ಸಿಮ್ಮು. ಯಾಕೆ ಅವನು ಯಾಕೆ ಕೊಟ್ಟ ಇವನಿಗೆ? ಅವನಿಗಿದ್ದಂಥ ನಂಟೇನು? ಅವನು ಗೊತ್ತಿದ್ದು ಕೊಟ್ಟಿದ್ದಾನ, ಗೊತ್ತಿಲ್ಲದೆ ಅವ್ರು ತೊಗೊಂಡಿದ್ದಾರಾ, ಹೆದರಿಸಿ ತೊಗೊಂಡಿದ್ದಾರಾ? ಗಾಡಿಗಳ ವಿಚಾರದಲ್ಲೂ ಏನು ಬೇಕಾದರೂ ಆಗಿರಬಹುದು ಸ್ವಾಮಿ ಅಂತ ಹೇಳಿ ಎಲ್ಲ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ದರ್ಶನ್ ಆ್ಯಂಡ್ ಟೀಮ್ನ ಅಥವಾ ಗ್ಯಾಂಗ್ನ ಅಥವಾ ಸಹಚರರನ್ನು ಅಥವಾ ಆರೋಪಿಗಳನ್ನು ಆಗಸ್ಟ್ 1ರವರೆಗೂ ನೀವು ಜೈಲಲ್ಲೇ ಇರಿ ಅಂತ ಹೇಳಿ ನ್ಯಾಯಾಧೀಶರು ಹೇಳಿದ್ದಾರೆ.